ನಮಸ್ತೆ. 2/9/2025 ಮಂಗಳವಾರ ಶುಕ್ಲಪಕ್ಷ. ಇವತ್ತಿನ ದಿನದಲ್ಲಿ ಗಜಕೇಸರಿ ಯೋಗವಿದೆ ಕುಂಡಲಿಯಲ್ಲಿ. ಹಾಗಾಗಿ ಒಂದು ದಿನ ಚೆನ್ನಾಗಿದೆಯಾ ಅಂತ ನೋಡಿದ್ರೆ ನಾನಾ ರೀತಿಯಲ್ಲಿ ನೋಡಬೇಕು. ಒಂದು ತಿಥಿ, ವಾರ, ನಕ್ಷತ್ರ, ಅದರಿಂದ ಬರುವ ಯೋಗಗಳು ಮತ್ತು ಗ್ರಹಗತಿಗಳು ಇದೆಲ್ಲ ನೋಡಿ ಒಂದು ದಿನವನ್ನು ಶುಭ ಅಂತ ನಾವು ತೀರ್ಮಾನ ಮಾಡ್ಬೋದು. ಅರೆ ಇವತ್ತು ಮಂಗಳವಾರ, ಆದ್ದರಿಂದ ಸ್ವಲ್ಪ ಯೋಚನೆ. ಇವತ್ತಿನ ನಕ್ಷತ್ರ ಪ್ರಕಾರ ರಾಜ ಸನ್ಮಾನವಿದೆ, ಅಮೃತ ಇದೆ. ಮಂಗಳವಾರ ಆದರೂ ಮೂಲ ನಕ್ಷತ್ರವಾದರೂ ದೋಷ ಕಡಿಮೆ. ಆನಂತರ ಬರೋದು ಪೂರ್ವಾಷಾಢ ಅಂತಂದರೆ ಮೂಲ ನಕ್ಷತ್ರ ರಾತ್ರಿ 9:50:55 ಅಲ್ಲಿಯವರೆಗೆ ಅನುಕೂಲವಿದೆ. ಆನಂತರನೂ ಕೂಡ ಪೂರ್ವಾಷಾಢ ನಕ್ಷತ್ರ ಬರುವ ದಿನ ಸಮಯ ಶುಭವಾಗಿದೆ. ಆದ್ದರಿಂದ ಇದು ಶುಭಕರ ಅಂತ ನಾವು ತಿಳ್ಕೋಬೋದು. ಮತ್ತಷ್ಟು ವಿಷಯಗಳನ್ನ ನೋಡೋಣ. ಯೋಗ ಕಾರಣಗಳ ಬಗ್ಗೆ ನಾವು ಸಾಮಾನ್ಯವಾಗಿ ಪಂಚಾಂಗದಲ್ಲಿ ನೋಡಿಬಿಡ್ತೀವಿ. ಇವತ್ತು ಗೌರಿ ದೇವಿನ ಕೆಲವರು ವಿಸರ್ಜನೆ ಮಾಡಿಲ್ಲ ಅಂತಂದರೆ ವಿಸರ್ಜನೆ ಮಾಡ್ಬೋದು. ದಶಮಿ ಅನ್ನುವ ಶುಭ ತಿಥಿ ನಡೀತಾ ಇದೆ. ಮಂಗಳವಾರ ಆದರೂ ಸ್ವಲ್ಪ ಪರವಾಗಿಲ್ಲ, ಎಲ್ಲ ಮಂಗಳವಾರದ ಥರನೇ ದೋಷವಿಲ್ಲ. ಇವತ್ತು ಮತ್ತಷ್ಟು ವಿಶೇಷಗಳು ಅಂತಂದರೆ ಈ ಎರಡು ನಕ್ಷತ್ರಗಳಲ್ಲಿ ಮೂಲ ನಕ್ಷತ್ರ ರಾಕ್ಷಸ ಗಣ, ಪೂರ್ವಾಷಾಢ ನಕ್ಷತ್ರ ಮಾನುಷೀಯ ಗಣ. ಇವತ್ತು ದಿನಾಪೂರ್ತಿ ಧನುಸು ರಾಶಿ ನಡೀತಾ ಇದೆ. ಬೆಳಿಗ್ಗೆ 6:09 8:57 ಮೂಲ ನಕ್ಷತ್ರ, ಅದರಲ್ಲಿ ಇದು 2ನೇ ಪಾದ. ಆನಂತರ ಮಧ್ಯಾಹ್ನ 3:25 3ನೇ ಪಾದ ಮೂಲ ನಕ್ಷತ್ರ. ಮಧ್ಯಾಹ್ನದ ಮೇಲೆ ರಾತ್ರಿ 9:51 ಮೂಲ ನಕ್ಷತ್ರ 4ನೇ ಪಾದ. ಆಮೇಲೆ ಬರುವಂಥದ್ದು ಪೂರ್ವಾಷಾಢ ನಕ್ಷತ್ರ. ಪೂರ್ವಾಷಾಢ ನಕ್ಷತ್ರದ 1ನೇ ಪಾದ ಬೆಳಗಿನ ಜಾವ 4:14 ಇದೆ. ಆನಂತರ ಪೂರ್ವಾಷಾಢ ನಕ್ಷತ್ರ 2ನೇ ಪಾದ. ಇವತ್ತಿನ ದಿನದಲ್ಲಿ 100% ಶುಭ ಸಮಯವನ್ನು ನೋಡೋಣ. 100%ಲ್ಲಿ ಪ್ರಾರಂಭ ಮಾಡುವ ಯಾವುದೇ ಕಾರ್ಯವಾದರೂ 100% ಕೆಟ್ಟ ಟೈಮು ಅಂತ ಇರುವ ಸಮಯಗಳಲ್ಲಿ ನಿಲ್ಲಿಸೋದು ಏನೂ ಬೇಕಾಗಿಲ್ಲ. ಆದ್ದರಿಂದ ಶುಭ ಸಮಯವನ್ನು ಫಸ್ಟ್ ನೋಡೋಣ. ಬೆಳಿಗ್ಗೆ 7:12 8:35, 10:49 ಮಧ್ಯಾಹ್ನ 3:22, ಸಂಜೆ 4:59 ಮೇಲೆ ರಾತ್ರಿ 8:05. ಅದೇ ಥರ ರಾತ್ರಿ 10:54 11:07, ರಾತ್ರಿ 11:58 ಲೇಟ್ ನೈಟ್ ಅಂದರೆ ರಾತ್ರಿ 2:52. ಆನಂತರ 3:55 ಮೇಲೆ ಶುಭವಾಗಿದೆ. ಇದೆಲ್ಲ ಶುಭವಾಗಿರುವಂಥ 100% ಒಳ್ಳೆಯ ಸಮಯ ಅಂತ. 100% ಕೆಟ್ಟ ಟೈಮ್ನ ನೋಡೋಣ. 6:09 7:10 ಮೃತ್ಯು, 8:37 9:26 ದುರ್ಮುಹೂರ್ತ. ಇನ್ನೂ ದುರ್ಮುಹೂರ್ತ ಮುಗಿದಿಲ್ಲ, ಅಷ್ಟರಲ್ಲೇ 9:14 10:47 ಯಮಕಂಡ ಕಾಲವಿದೆ. ಮಧ್ಯಾಹ್ನ 3:24 4:57 ರಾಹು ಕಾಲ. ಈ ಸಮಯದಲ್ಲಿ ಸ್ವಲ್ಪ ದೋಷಗಳಿರುತ್ತದೆ, ನೋಡ್ಕೊಳ್ಳಿ. ರಾತ್ರಿ 8:07 9:51 ನಕ್ಷತ್ರವೇ ವಿಷವಾಗುವ ಸಂಭವ. ಆನಂತರ ರಾತ್ರಿ 9:24 10:52 ವಿಷಕಾಲ. ರಾತ್ರಿ 11:09 ರಾತ್ರಿ 11:56 ದುರ್ಮುಹೂರ್ತ. ರಾತ್ರಿ ಅಂದರೆ ಲೇಟ್ ನೈಟ್ 2:54 3:53 ಮೃತ್ಯು ಪಂಚಕ. ಇದೆಲ್ಲ 100% ಕೆಟ್ಟ ಟೈಮ್. ಇದರಲ್ಲಿ ಎಲ್ಲವನ್ನೂ ಅವಾಯ್ಡ್ ಮಾಡಿ. ಮಂಗಳವಾರವಾದರೂ ಅಷ್ಟು ದೋಷಗಳಿಲ್ಲ. ಏಕೆಂತಂದರೆ ತಿಥಿ ಮತ್ತು ನಕ್ಷತ್ರ, ವಾರ ಇದೆಲ್ಲ ಕೂಡಿ ಬರುವಂಥ ಕೆಲವು ದೋಷಗಳು ಇವತ್ತಿಲ್ಲ. ಆದ್ದರಿಂದ ಹೆಚ್ಚಾಗಿ ನೊಂದ್ಕೊಳ್ಳುವಂಥದ್ದು ಇಲ್ಲ, ನೋಡ್ಕೊಳ್ಳಿ. ಅರೆ ಮಕ್ಕಳು ಇವತ್ತು ಆಗ್ಬೋದಾ ಅಂತಂದರೆ ಸ್ವಲ್ಪ ಯೋಚನೆ ಮಾಡ್ಬೋದು.
ಏಕೆಂದರೆ ಮಂಗಳವಾರಕ್ಕೆ ಯಾರೂ ಒಪ್ಪೋದಿಲ್ಲ. ನೋಡೋಣ, ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.